ಈಗ ಮಾನ್ಯ ಅಧ್ಯಕ್ಷರೇ, ಕ್ಯಾಶ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಎಲ್ಲರೂ ನಿಂತ್ಕೋಬೇಕಾದಂತ ಅಗತ್ಯ ಇಲ್ಲ. ಪ್ರಸ್ತಾಪ ಮಾಡಿರೋರು ಅವರು, ಉತ್ತರ ಕೊಡಬೇಕಾಗಿರೋರು ಫುಡ್ ಮಿನಿಸ್ಟರ್. ಇವತ್ತೇ ಮೀಟಿಂಗ್ ಮಾಡಿದ್ದಾರೆ. ಇವತ್ತು ಚರ್ಚೆ ಮಾಡಿದ್ದಾರೆ. ಅಲ್ಲಿ ಏನು ಆಯಿಲ್ ಕಂಪನಿಗಳವರು ಏನ್ ಹೇಳಿದ್ದಾರೆ ಅಂತಕ್ಕಂಥದನ್ನ ಪ್ರಸ್ತಾಪ ಮಾಡ್ತಾರೆ. ಅವ್ರು ಅದನ್ನ ಕೇಳಕ್ಕೆ ನಿಮ್ಗೆ ಹೌದು. ಮತ್ತೆ ಹೌದು, ಇವತ್ತು ಒನ್ ಸೆಕೆಂಡ್, ಈ ಗ್ಯಾಸ್ ಸಿಲಿಂಡರ್ಗಳನ್ನ ಕೊಡ್ತಕ್ಕಂಥವ್ರು ಯಾರ್ರೀ? ಕೇಂದ್ರ ಸರ್ಕಾರ ಅಲ್ವಾ? ಒಂದ್ ಸೆಕೆಂಡ್, ನೀವು ಯಾಕೆ ಉತ್ತರ ಕೊಡ್ತೀರಿ ಇವ್ರೆ? ಕೇಂದ್ರ ಸರ್ಕಾರ ಮೆಟ್ರೋ ಒಂದ್ ಸೆಕೆಂಡ್, ಯಾಕೆ ಸುಮ್ನೆ ಎಲ್ಲಕ್ಕೂ ಎಲ್ಲರೂ ನಿಂತ್ಕೊಳ್ಳೋದು ಯಾಕೆ ಕೂತ್ಕೊಂಡು ನೀವು ಮಾತಾಡ್ತೀರಲ್ಲ? ಉತ್ತರ ಹೇಳಕ್ಕೆ ಅವಕಾಶ ಕೊಡಿ. ರಂಗನಾಥ್ ಸಿರೋ ನೋಡಿ, ಸಿಲಿಂಡರ್ ಬೆಲೆ ರಾಮನಾಥ್ ಕೂತ್ಕೊಂಡು ಮಾತಾಡಿದ್ದೇನೆ. ಕೇಂದ್ರ ಸರ್ಕಾರ ಕನ್ಸರ್ನ್ ಮಿನಿಸ್ಟರ್ ಎಂತ ಸಿಂಗ್ ಅವರು, ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿರ್ತಕ್ಕಂಥದನ್ನ ಪ್ರಸ್ತಾಪ ಮಾಡಿದ್ರು. ಅದನ್ನ ಕೇಳಕ್ಕೆ ನಿಮ್ಗೆ ವ್ಯೈಧಾನ ಇಲ್ಲ. ಒಬ್ಬರು ಮಾತಾಡಿಯಪ್ಪ, ಯಾಕೆ ಇವೆಲ್ಲ ಪತ್ರಿಕೆಲೆಲ್ಲ ಬಂದಿದೆ. ಸದನದಲ್ಲಿ ಹೇಳಿದ್ರು. ಜಗತ್ತಿಗೆ ಬಂದಂತ ಪರಿಸ್ಥಿತಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರ್ರಿ? ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರು? ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರು? ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರಪ್ಪ? ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರ್ರಿ? ಕೇಂದ್ರ ಸರ್ಕಾರ ಅಂದ ತಕ್ಷಣ ಕೇಂದ್ರ ಸರ್ಕಾರ ಕೂತ್ಕೊಂಡು ಮಾತಾಡಬೇಡಿ. ಮತ್ತೆ ಹೇಳ್ತಾರೆ ಈಗ. ಈ ದೇಶದಲ್ಲಿ ಉತ್ಪತ್ತಿ ಆಗಲ್ಲ. ಸರ್ ಒಂದೇ ನಿಮಿಷ, ಸರ್ ಒಂದ್ ನಿಮಿಷ. ಸರ್ ಸರ್ ನಿಮ್ಮ ವಾರ್ ನಿಲ್ಸಿ, ಅಲ್ಲಿ ಮತ್ತೆ ನೋಡುವ. ಸರ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.